ಹಾಯ್ ವೀಕ್ಷಕರೇ, ನಾವು ಇವತ್ತು ಕೊಡಗು ಜಿಲ್ಲೆಯಲ್ಲಿ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೇವೆ. ಈ ವಿಡಿಯೋವನ್ನು ನೀವು ನೋಡುವ ಮುಂಚೆ ಲೈಕ್ ಮಾಡಿಕೊಳ್ಳಿ, ಯಾಕಂದರೆ ಈ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ನನ್ನ ಹೆಸರು ಶಮಿತ್. ನಾವು ರಾಕ್ ಆ್ಯಂಡ್ ರಾಕ್ ಸ್ಟಾರಿಂದ ಟೀಮಿಂದ ಬಂದಿರುವನು. ನಾನು ನಿಮಗೆ ಇವತ್ತು ಮಡಿಕೇರಿಯ ಚಿತ್ರಣವನ್ನೆಲ್ಲ ಗಿಡಗಳ ಪರಿಚಯ ಮಾಡಿಸಿಕೊಡುತ್ತೇನೆ. ಹಾಯ್ ವೀಕ್ಷಕರೇ, ನಾನು ಇವತ್ತು ನಿಮಗೆ ಬೆಣ್ಣೆಹಣ್ಣಿನ ಬಗ್ಗೆ ಪರಿಚಯಿಸಿಕೊಡುತ್ತಿದ್ದೇನೆ. ಇಲ್ಲಿ ನೋಡಿ, ಈ ಚೀಲದಲ್ಲಿ ತುಂಬ ಬಟರ್ ಫ್ರೂಟ್ಗಳಿವೆ. ಇದನ್ನು ಇಂಗ್ಲೀಷಲ್ಲಿ ಬಟರ್ ಫ್ರೂಟ್ ಎನ್ನುತ್ತಾರೆ, ಕನ್ನಡದಲ್ಲಿ ಬೆಣ್ಣೆಹಣ್ಣು ಎಂದು ಎನ್ನುತ್ತಾರೆ. ಇದು ಈಗ ಸ್ವಲ್ಪ ಕಾಯಿಯಾಗಿವೆ. ಸ್ವಲ್ಪ ಬೆಳೆದದನ್ನು ನಾನು ನಿಮಗೆ ತೋರಿಸುತ್ತೇನೆ. ಮತ್ತು ಅದು ಹಣ್ಣಾದರೆ ನಿಮಗೆ ಹೇಗೆ ತಿನ್ನಬೇಕೆಂದು ಗೊತ್ತಿರಬಹುದು. ಆದರೆ ನಾನೀಗ ನಿಮಗೊಂದು ಹೇಳ್ತಿದ್ದೇನೆ. ಈ ಹಣ್ಣನ್ನು ಕಟ್ ಮಾಡಿ ಅದರ ಒಳಗೆ ಇರುವ ಬೀಜವನ್ನು ತೆಗೆಯಿರಿ. ಆಮೇಲೆ ಅದರ ಸಿಪ್ಪೆಯ ಒಳಗಡೆ ಇರುವ ಬೆಣ್ಣೆಯನ್ನು ಸೌಂಟಿನಿಂದ ತೆಗೆಯಿರಿ. ಆಮೇಲೆ ಅದಕ್ಕೆ ಸಕ್ಕರೆ ಹಾಕಿ ಕಲಸಿ. ನನ್ನ ತಂದೆ ಇವತ್ತು ಬೆಣ್ಣೆಹಣ್ಣನ್ನು ಕೊಯ್ದಿದ್ದಾರೆ, ನೋಡಿ ಅಲ್ಲಿ. ಹಾಯ್ ವೀಕ್ಷಕರೇ, ನಾನು ನಿಮಗೆ ಇವತ್ತು ಕೊಡಗಿನಲ್ಲಿ ಜಾಸ್ತಿ ಕಾಫಿ ಬೆಳೆಯುತ್ತಾರೆ ಅಲ್ಲವೇ, ಅದರ ಬಗ್ಗೆ ನಾನು ಇವತ್ತು ನಿಮಗೆ ವೀಕ್ಷಕರೇ ನಾನು ಇವತ್ತು ನಿಮಗೆ ಕಾಫಿ ಗಿಡದ ಬಗ್ಗೆ ಪರಿಚಯಿಸಿಕೊಡುತ್ತಿದ್ದೇನೆ. ಇದು ಮಳೆಗಾಲಕ್ಕಾಗುವಾಗ ಚಂದ ಇರುತ್ತದೆ, ಬಿಸಿ ಬಿಸಿ ಕಾಫಿ. ಇದು ಕೊಡಗು ಜಿಲ್ಲೆಯಲ್ಲಿ ತುಂಬ ಫೇಮಸ್ ಆಗಿವೆ. ಹಾಯ್ ವೀಕ್ಷಕರೇ, ನಾನು ಇವತ್ತು ನಿಮಗೆ ಗಂಟೆ ಹೂವನ್ನು ಪರಿಚಯಿಸಿಕೊಡುತ್ತಿದ್ದೇನೆ. ಇದು ಹೇಗೆ ಗಂಟೆ ಹೂವು ಆಯಿತೆಂದರೆ, ಇದರ ಒಳಗಡೆ ನೋಡಬಹುದು